ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮಾರ್ಟ್ ಶ್ರೀಮತಿ. ನಾನು ನಿಮ್ಮ ಪ್ರೀತಿಯ ರಚನಾ. ಇವತ್ತು ನಾನು ನಿಮ್ಮ ಜೊತೆ ಕಷಾಯ ಪುಡಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಲ್ಲಿ ಒಂದು ಬಾಣಲೆಯಲ್ಲಿ 2 ಕಪ್ ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೋಡಿ, ಇದಾಗಿದೆ. ಈಗ ಇದನ್ನು ನಾವು ತಣ್ಣಗಾಗಲು ಬಿಡೋಣ. ಇಲ್ಲಿ ನಾನು 2 ಕಪ್ ಅಂದರೆ ಅಪ್ರಾಕ್ಸಿಮೇಟ್ 300 ಗ್ರಾಮ್ಸ್ ಆಗಬಹುದು ಅಷ್ಟು ತಗೊಂಡಿದ್ದೀನಿ. ಸೊ ಈಗ ಇದರ ನಂತರ 1 ಕಪ್ ಜೀರಿಗೆನ ಹುರ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಹಾಗೂ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಇದೀಗ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಕೂಡ ಈಗ ತಣ್ಣಗಾಗಲು ಬಿಡೋಣ. ಈಗ ಇಲ್ಲಿ 1/2 ಕಪ್ ಸೋಂಪು ಕಾಳನ್ನು ಹುರ್ಕೊಳ್ತಾ ಇದ್ದೀನಿ. ಸೋಂಪು ಕಾಳು ಬೇಗ ಹುರಿಯುತ್ತೆ, ಸೊ ನೋಡಿಬಿಟ್ಟು ಹುರ್ಕೊಳ್ಳಿ. ನೋಡಿ, ಇದಾಗಿದೆ. ಈಗ ಇಷ್ಟು ಕೆಂಪಾದರೆ ಸಾಕು. ಇದನ್ನು ಕೂಡ ಆರ್ಲಿಕ್ಕೆ ಹಾಕೋಣ. ಈಗ ಹಾಗೆ ನಾನಿಲ್ಲಿ ನೆಗಿಲು ಮುಳ್ಳು ಅಂತಾರೆ, ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗತ್ತೆ. ಇದರ ಬೆನಿಫಿಟ್ ಎಲ್ಲ ನಾನು ಎಂಡಲ್ಲಿ ತೋರಿಸಿದ್ದೀನಿ. ಹಾಗೆ ಇದು ವಾಯುವಿಳಂಗ ಅಂತಾರೆ, ಇದನ್ನು ಕೂಡ ತಗೊಂಡಿದ್ದೀನಿ. ಇದು 250 to 300 ಗ್ರಾಮ್ ಕೊತ್ತಂಬರಿ ಬೀಜಕ್ಕೆ ಒಂದು 10 ಗ್ರಾಮ್ಸ್ ಹಾಕ್ಕೊಂಡ್ರೆ ಸಾಕು ಇವೆಲ್ಲ. ಇದು ಅಶ್ವಗಂಧ. ಹಾಗೆ ಇದು ಒಣಶುಂಠಿ. ಹಾಗೆ ಇದು ಜ್ಯೇಷ್ಠ ಮಧು. ಇದಿಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಬಿಸಿ ಆಗೋವರೆಗೆ. ಇದೀಗಾಗಿದೆ. ಇದು ಬೇರು ಆಗಿರೋದ್ರಿಂದ ಸ್ವಲ್ಪ ಮಿಕ್ಸರಲ್ಲಿ ಗ್ರೈಂಡ್ ಆಗೋದು ಕಷ್ಟ, ಹಾಗಾಗಿ ನಾನು ಈ ರೀತಿ ಕುಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇದನ್ನೀಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಡಿ ಕೂಡ ಇವನಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ಕಡೆ ಕೊತ್ತಂಬರಿ ಬೀಜ ಇರುತ್ತೆ, ಒಂದೊಂದು ಕಡೆ ಒಂದೊಂದು ಇದರಲ್ಲಿ ಜೀರಿಗೆ ಸಿಕ್ಕಾಕೊಬಿಡುತ್ತೆ. ಹಾಗಾಗಿ ಗ್ರೈಂಡ್ ಮಾಡುವಾಗ ಫುಲ್ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡಿ, ಇಲ್ಲ ಅಂದರೆ ಪುಡಿ ಮಾಡಿ ಕೂಡ ಫುಲ್ಲಾಗಿ ಮಿಕ್ಸ್ ಮಾಡ್ಕೋಬಹುದು. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ಆಗಿದೆ ಇದು ಪುಡಿ. ನಾನಿದನ್ನು ಮಿಕ್ಸ್ ಮಾಡೋಕ್ಕೋಸ್ಕರ ಇನ್ನೊಂದ್ಸಲ ಬಾಣಲೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಮಿಕ್ಸ್ ಆಗಿದೆ. ಕಷಾಯ ಪುಡಿ ರೆಡಿ. ಕಷಾಯ ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಹೆಚ್ಚು ಕಡಿಮೆ 1 ಲೀಟರ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ 3 ಟೀ ಸ್ಪೂನ್ ಕಷಾಯ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾದವ್ರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದು ಸ್ವಲ್ಪ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಬೇಕಾದರೆ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೋಬಹುದು. ರೆಸಿಪಿನ ತೋರಿಸಿದ್ದೀನಿ. ಹಾಗೆ ಇಲ್ಲಿ ಏನೇನು ಐಟಮ್ ಬೇಕು, ಏನು ಬೆನಿಫಿಟ್ಸ್ ಇದೆ, ಇದನ್ನು ಕೂಡ ನಾನು ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಕೊಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ವೀಡಿಯೋಸನ್ನು ಜಾಸ್ತಿ ಶೇರ್ ಮಾಡಿ. ಹಾಗೆ ಏನೇ ಸಮಸ್ಯೆ ಇದ್ದರೂ ಅಥವಾ ಡೌಟ್ ಇದ್ದರೂ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಬಾಯ್.